ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಗೊತ್ತಾ? ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಬಹಳಷ್ಟು ಕೆಟಗರಿನಲ್ಲಿ ಅವಾರ್ಡ್ಸ್ ಕೊಡ್ತಿದ್ದಾರೆ. ಕ್ಯಾಮ್ರಾಮನ್ ಬಂದು ನಮ್ಮ ಅಪ್ಪನೇ. ಅವಾಗಿಂದ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿದೀವಿ. ಐ ಡೋಂಟ್ ನೋ ವಾಟ್ ಟು ಡೂ. ಹಾಗಂದ್ರೆ ಸುಮ್ಮನೆ ಅನ್ಕೋತಿಲ್ಲ. ಸೊ ಇಟ್ಸ್ ಬಿನ್ ಅ ಡೆಕೆಡ್ 10 years ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಇವತ್ತಿನ ತನಕ ಯಾವತ್ತೂ ನನಗೆ ಖಾಲಿ ಕೂರಿಸಿಲ್ಲ ದೇವರು. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಲೋ ಎವ್ರಿವನ್, ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಗೊತ್ತಾ? ಆಕ್ಚುಲಿ ನನ್ನ ಮತ್ತೆ ನನ್ನ ಕೋ ಆರ್ಟಿಸ್ಟ್ನ ಆಕ್ಸಿಸ್ ಬ್ಯಾಂಕ್ 23 years ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾ ಇರೋದ್ರಿಂದ ಅವ್ರ ಕಡೆಯಿಂದ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಬಹಳಷ್ಟು ಕೆಟಗರಿನಲ್ಲಿ ಅವಾರ್ಡ್ಸ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ನಾಮಿನೇಟ್ ಆಗಿದ್ದೀವಿ. ಆ್ಯಂಡ್ ಜೋರಾಗಿ ಮಾತಾಡೋ. ಓಕೆ, ಶಿ ಇಸ್ ಮೈ ಬಿಲವೆಡ್ ಚಿಕ್ಕ ಪಾಪ ಇದು, ಆಯ್ತಾ? ಸೊ ಓಕೆ, ಆಟ ಆಡ್ತಾ ಇರತ್ತೆ, ಶೂಟಿಂಗ್ ಮಾಡ್ತಾ ಇರತ್ತೆ. ಲಾಸ್ಟ್ ಚಿಕ್ಕ ಪೀಸ್ ನಮ್ಮ ಶೂಟಿಂಗ್ ಅಲ್ಲಿ ಪಾಪ ಆಕ್ಚುಲಿ ಶಿ ಸಜೆಸ್ಟೆಡ್ ಮೀ ಅಂತೆ. ಥ್ಯಾಂಕ್ಸ್ ಫಾರ್ ದ ಸಜೆಷನ್. ಅಷ್ಟೊಂದು ಥ್ಯಾಂಕ್ಸ್ ಎಲ್ಲ ಬೇಡ, ಯಾಕಂದ್ರೆ ಇವ್ರು ನನಗೆ ತುಂಬಾ ಪ್ರೀತಿ ಪಾತ್ರರು. ಅದಕ್ಕೆ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ. ಸೊ ಐ ಆಮ್ ವೇರಿಂಗ್ ಟು ಬಿ ದೇರ್ ಟುಡೇ. ನಾವೀಗ ಆನ್ ದ ವೇ ಹೋಗ್ತಿದೀವಿ. ಸೊ ಕ್ಯಾಮ್ರಾಮನ್ ಬಂದು ನಮ್ಮ ಅಪ್ಪನೇ. ಓಕೆ, ವಿ ಆರ್ ಟೇಕಿಂಗ್ ಯು ದೇರ್. ಅಲ್ಲಿ ಏನಾಗುತ್ತೆ, ಹೇಗಿರುತ್ತೆ ಸೆಲೆಬ್ರೇಷನ್, ನಿಮ್ಮ ಎಲ್ಲ ಸಪೋರ್ಟ್ನೊಂದಿಗೆ ನಾನು ಅವಾರ್ಡ್ನ ತಗೊಳಕ್ ಇಷ್ಟಪಡ್ತೀನಿ. ಆ್ಯಂಡ್ ವಾಟ್ ಅಬೌಟ್ ಯು? ಎಸ್, ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಈ ಥರ ಇನ್ವೈಟ್ ಮಾಡೋದಕ್ಕೆ. ಈ ಥರ ಎಲ್ಲ ಕಲಾವಿದರಿಗೂ ಈ ಥರ ಕರೆದು ಪ್ರೋತ್ಸಾಹ ಕೊಟ್ಟರೆ ನಾವು ಹಂಗೆ ಮೇಲೆ ಹೋಗ್ತಾ ಇರ್ತೀವಿ. ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಸಿ. ಎಸ್, ಕಮ್ ಆನ್. ಅವಾಗಿಂದ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿದೀವಿ. ಐ ಡೋಂಟ್ ನೋ ವಾಟ್ ಟು ಡೂ. ಹಾಗಂದ್ರೆ ಸುಮ್ಮನೆ ಅನ್ಕೋತಿಲ್ಲ. ಸುಮ್ಮನೆ ಕೂತಿಲ್ವಾ? ಏನ್ ಮಾಡ್ತಿರೋದು? ಹಾಡು ಹೇಳ್ಕೊಂಡು ಈಗ ಗೊತ್ತಾಯ್ತು. ಜನ ತಪ್ಪು ತಿಳ್ಕೊತಾರೆ ಕಣೆ. No, we are singing. Yeah. ರಾಮ. She's very naughty. No, seriously? Do you think so? Corrupted mind. No. ನಂತರ decent ಆಗಿ ಯೋಚನೆ. This is a joke. This is a joke. ಆದ್ರೂ ಟ್ರಾಫಿಕ್ ಜಾಮ್. ನಮ್ಮಮ್ಮ ಫುಲ್ಲು ಕಾನ್ಸಂಟ್ರೇಷನ್ ಅಲ್ಲಿದ್ದಾರೆ. ನೋಡಿ, ಇವತ್ತು ನಾವು MG ರೋಡಲ್ಲಿರೋ ಆಕ್ಸಿಸ್ ಬ್ಯಾಂಕ್ ಬ್ರಾಂಚಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುವಂಥ ತನುಶ್ರೀ ಅವ್ರ ಜೊತೆ ನಾನು ಇವತ್ತಿದ್ದೀನಿ. ಆಕ್ಚುಲಿ ಇವರೇ ನಮಗೆ ಫೋನ್ ಮಾಡಿ ಕೋಆರ್ಡಿನೇಟ್ ಮಾಡಿದ್ದು ಆ್ಯಂಡ್ ಇನ್ವೈಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಮಾಡಿ. ಯು ಆರ್ ಡೂಯಿಂಗ್ ರಿಯಲಿ ಅ ವೆರಿ ಗುಡ್ ಜಾಬ್. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಒಬ್ಬ ಪ್ರತಿಭೆನ ಗುರುತಿಸಿ ಅದನ್ನು ಪ್ರೋತ್ಸಾಹ ಕೊಡೋದು ಇಟ್ಸ್ ಅ ವೆರಿ ಬಿಗ್ ಡೀಲ್. ಆ್ಯಂಡ್ ನಿಮ್ಮ ಬ್ಯಾಂಕವ್ರು ಅದನ್ನು ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಕ್ಸಿಸ್ ಬ್ಯಾಂಕ್. ವಾಟ್ ಯು ವಾಂಟ್ ಟು ಶೇರ್ ವಿತ್ ಅಸ್? ಆ್ಯಕ್ಚುಲಿ ಇದು ಮ್ಯಾಕ್ಸ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಅಂತ. ಅಂದರೆ ಇದು ನಾಟ್ ಓನ್ಲಿ ಇನ್ MG ರೋಡ್, ತುಂಬ ಕಡೆ ಬ್ರಾಂಚಸ್ ಇದೆ. ಸೊ ಪರ್ಟಿಕ್ಯುಲರಾಗಿ ನಾವು ಈ ಫಂಕ್ಷನ್ನ ಯಾಕೆ ಕಂಡಕ್ಟ್ ಮಾಡ್ತಿದ್ದೀವಿ ಅಂದರೆ ಬಿಫೋರ್ ಕೋವಿಡ್ ಈ ಥರ ಫಂಕ್ಷನ್ ನಾವು ಮಾಡ್ತಾ ಇರಲಿಲ್ಲ. ಆಫ್ಟರ್ ಕೋವಿಡ್ ಅಂದರೆ ಕೋವಿಡ್ ಟೈಮಲ್ಲಿ ನಾವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ವಿ. ನಿಮ್ಮಂಥ ಆರ್ಟಿಸ್ಟ್ ಕೂಡ ಲೈಕ್ ಕೋವಿಡ್ ಟೈಮಲ್ಲಿ ನೀವು ಮನೇಲಿ ಕೂತ್ಕೊಂತಿರ್ಲಿಲ್ಲ, ಯಾಕಂದರೆ ನೀವು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇದ್ರಿ. ಸೊ ಮನೇಲಿ ಕೂತವರಿಗೆ ಬೋರ್ ಆಗಬಾರ್ದು ಅಂತ ಆ ಒಂದು ಇಂಟೆನ್ಷನಿಂದ ಬಿಫೋರ್ ಆಫ್ಟರ್ ಕೋವಿಡ್ ಆದಮೇಲೆ ನಾವು ಈ ಥರ ಅವಾರ್ಡ್ನ ಒಂದು ಕಂಡಕ್ಟ್ ಮಾಡ್ತಿದ್ವಿ. ಲೈಕ್ ನಾಟ್ ಓನ್ಲಿ ಇನ್ ಡಾಕ್ಟರ್ಸ್, ಟೀಚರ್ಸ್, ಯಾಕೆ ನಾವು ಆರ್ಟಿಸ್ಟಿಗೆ ಕೊಡಬಾರ್ದು? ಸೊ ಅವರು ಕೂಡ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರಲ್ಲ, ಅದು ಒಂದು ಕಾರಣದಿಂದ ಸೊ ಈ ಥರ ಫಂಕ್ಷನ್ನ ನಾವು ಎವ್ರಿ ಫ್ರೈಡೇ ಕೂಡ ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಸ್ಪೆಷಲಿ ಇವತ್ತು ಏನಕ್ಕಂದರೆ ನಮ್ಮ ಆಫೀಸ್ ಇವತ್ತು ಕಂಪ್ಲೀಟ್ ಆಗಿ 24 years ಆಗ್ತಾ ಇದೆ. ಸೊ 24 years. I thought it was 23. ಸೊ ಅದಕ್ಕೋಸ್ಕರ ಈ ಥರ ಫಂಕ್ಷನ್ನ ಕಂಡಕ್ಟ್ ಮಾಡಿ ಎಲ್ಲ ಥರದ ಸೊ ಡಾಕ್ಟರ್ಸ್, ಟೀಚರ್ಸ್, ಆರ್ಟಿಸ್ಟ್, ಡ್ಯಾನ್ಸರ್ಸ್ ಯಾರೆಲ್ಲ ಬೆಸ್ಟ್ ಸೊಸೈಟಿ ಕೊಟ್ಟಿದ್ದಾರಲ್ಲ ಆ್ಯಂಡ್ ಜನರನ್ನ ಯಾರು ನಗ್ಸಿದಾರಲ್ಲ, ಸೊ ಅಂಥವ್ರಿಗೆ ನಮ್ಮ ಕಡೆಯಿಂದ ಸ್ಮಾಲ್ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಆರ್ಟಿಸ್ಟ್ ಜೀವನ ಒಂಥರ ಥ್ಯಾಂಕ್ಲೆಸ್ ಜಾಬ್ ಅಂತ. ಖಂಡಿತವಾಗ್ಲೂ ಇಲ್ಲ.
ಈ ಥರ ಕೆಲವು ಅಸೋಸಿಯೇಷನ್ಸ್ ಅದು ಖಂಡಿತ ವರ್ತ್ ಅಂತ ಪ್ರೂವ್ ಮಾಡ್ತಾರೆ ಪ್ರತಿ ಸಲ. ಯಾವಾಗಲೂ ನಾವು ಕಷ್ಟಪಟ್ಟು ಸಾವಿರಾರು ಜನ ಸಂತೋಷ ಪಡ್ಬೋದಾದಂತಹ ಒಂದೇ ಒಂದು ಏನು ಹೇಳ್ಬೋದು, ಒಂದು ವೃತ್ತಿ ಅಂತಂದರೆ ಆರ್ಟಿಸ್ಟ್ ಅಂತ ಹೇಳ್ಬೋದು. ಇಷ್ಟು ದಿವಸ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ತುಂಬ ಸಾಕಾಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ರೆಕಗ್ನೈಸಿಂಗ್. ಥ್ಯಾಂಕ್ ಯು ಸೋ ಮಚ್. ನಾವು ಕರೆದಿದ್ದಕ್ಕೆ ನೀವು ಬಂದಿದ್ದಕ್ಕೂ ನಮ್ಗೆ ತುಂಬ ಖುಷಿ ಆಯಿತು. ಸೊ ಇದೇ ಥರ ಹೀಗೆ ಎಲ್ಲನೂ ಜನರನ್ನ ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೀಪಿಕಾ ಅವ್ರು ಹೇಳಿದಾಗಲೇ ಅವ್ರು ಹೇಳಿದೆಲ್ಲ ನಿಜಕ್ಕೂ ಸತ್ಯ. ಆ್ಯಂಡ್ ನಮ್ಮ ಆರ್ಟಿಸ್ಟ್ನೆಲ್ಲ ಗುರುತಿಸಿ ಈ ಥರ ಅವಾರ್ಡ್ ಕೊಡ್ತಿರಲ್ಲ, ಸೊ ಥ್ಯಾಂಕ್ಸ್ ಟು ಆಕ್ಸಿಸ್ ಬ್ಯಾಂಕ್ ಆ್ಯಂಡ್ ಆಫ್ ಕೋರ್ಸ್ ತನುಶ್ರೀ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ. ಸೊ ಮೋಸ್ಟ್ ಆಫ್ ಯು ನನ್ನ ಜಾಸ್ತಿ ವಿಲನ್ ಆಗೇ ನೋಡಿರ್ತೀರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಇಷ್ಟು ಜನ ಸಾಧಕರ ಮಧ್ಯೆ ನಮ್ಮಂಥ ಕಲಾವಿದರನ್ನು ಗುರುತಿಸಿರೋದಕ್ಕೆ ಥ್ಯಾಂಕ್ ಯು ಫಾರ್ ತನುಶ್ರೀ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಸೊ ಬೇಸಿಕಲಿ ನಾನು ಕೂಡ 2020 ಕೊರೋನಾ ಬ್ಯಾಚಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಆಚೆ ಬಂದೆ. ಸೊ ಐ ವಾಸ್ ಡನ್ ವಿತ್ ಮೈ ಇಂಜಿನಿಯರಿಂಗ್. ಬಟ್ ಚಿಕ್ಕ ವಯಸ್ಸಿಂದ ಅರೌಂಡ್ ಲೈಕ್ 10 years ಇಂದ ನಾನು ಭರತನಾಟ್ಯಂ ಕಲಿತಾ ಇದ್ದೀನಿ. ಸೊ ಭರತನಾಟ್ಯಂ ಡಾನ್ಸರ್, ಹಾಗೆ ಶಾಸ್ತ್ರೀಯ ಸಂಗೀತಗಾರ್ತಿ ಕೂಡ. ಅದಲ್ಲದೆ ಇವಾಗ ಐ ಆಮ್ ಅ ಮಾಡೆಲ್ ಫಾರ್ ಸಿಂಹ ಜ್ಯುವೆಲ್ಲರ್ಸ್. ಓಕೆ, ಎನಿವೇಸ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂತ. ಬೇಸಿಕಲಿ ಐ ಆಮ್ ಇನ್ ಟು ಸೀರಿಯಲ್ಸ್ ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮ್ಯಾಕ್ಸ್ ಇನ್ಶೂರೆನ್ಸ್ ಫಾರ್ ಕಾಲಿಂಗ್ ಮೀ ಹಿಯರ್. ಇನ್ವೈಟ್ ಮಾಡಿ ಇಷ್ಟು ದೊಡ್ಡ ಒಂದು ಇವೆಂಟ್ ಮಾಡಿ ಎಲ್ರಿಗೂ ಇದು ಅವಾರ್ಡ್ ಕೊಡ್ತಾ ಇದ್ದಾರೆ. ಆ್ಯಂಡ್ ತನುಶ್ರೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆರ್ಟಿಸ್ಟ್ ಲೈಫ್ ಅಂದರೆ ತುಂಬ ಈಸಿ ಲೈಫ್. ಒಳ್ಳೆ ದುಡ್ಡು ಇರುತ್ತೆ, ಒಳ್ಳೆ ದುಡ್ಡು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ಎಲ್ಲರಿಗೂ ಅದ್ರ ಹಿಂದಿನ ಒಂದು ಅರ್ಧ ಗಂಟೆ ಸೀರಿಯಲ್ ನೋಡೋದು, ಚೆನ್ನಾಗಿಲ್ಲ ಈ ಥರದ್ದೆಲ್ಲ ನಾವು ಕೇಳ್ತಾ ಬರ್ತೀವಿ. ಆದರೆ ಅದ್ರ ಹಿಂದೆ ಏನು ನಡೆಯುತ್ತೆ ಅಂತ ಕೆಲವು ಪರಿಚಯಗಳನ್ನ ನಾನು ಮಾಡಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡ್ತೀನಿ. ಆ್ಯಂಡ್ ಫಸ್ಟ್ ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂದರೆ, ನಾನು ಕನ್ನಡ ರೀಲ್ಸ್ ಅಥವಾ ತೆಲುಗು ರೀಲ್ಸ್ ಮಾಡಿದ್ರೆ, ಮೇಡಮ್ ತೆಲುಗು ರೀಲ್ಸ್ ಏನಕ್ಕೆ ಮಾಡ್ತೀರಾ ನೀವು, ಕನ್ನಡ ಮಾಡಿದ್ರೆ ನೀವು ಬರೀ ಕನ್ನಡ ಏನಕ್ಕೆ ಮಾಡ್ತೀರಾ, ತೆಲುಗು ಯಾಕೆ ಮಾಡಲ್ಲ, ಇದೊಂದು ಫಸ್ಟ್ ಕಾನ್ಫ್ಲಿಕ್ಟ್ ನಾವು ಫೇಸ್ ಮಾಡೋದು. ಆರ್ಟಿಸ್ಟ್ ಅಂದಮೇಲೆ ನಮಗೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋದಿಲ್ಲ. ಸೊ ಎಲ್ಲಿ ನಮಗೆ ಆಫರ್ ಸಿಗುತ್ತೆ ನಾವಲ್ಲಿ ಹೋಗ್ತೀವಿ. ಬಿಕಾಸ್ ಆರ್ಟಿಸ್ಟ್ಗೆ ಏನಂತಾರೆ, ಒಂದು ಆಡಿಯನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಲ್ಯಾಂಗ್ವೇಜ್ ಇದು ಬರೋದಿಲ್ಲ. ಸೊ ಹಾಗಾಗಿ ನಾನು ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ಎಲ್ಲರೂ ಪ್ರೀತಿ ಮಾಡ್ತೀನಿ, ಎಲ್ಲರೂ ನನಗೆ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ನಮಗೆ ಆರ್ಟಿಸ್ಟ್ಗಳಿಗೆ ಮೇನ್ ಆಗಿ ವರ್ಕ್ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಇಟ್ ಈಸ್ ನಾಟ್ ಅ 9 to 5 ಜಾಬ್. ವಿ ವರ್ಕ್ ಫಾರ್ 24 hours ಆಲ್ಸೋ ಅಟ್ ಅ ಸ್ಟೆಚ್. ನಾನು ಆ ಥರ 15 days ಕಂಟಿನ್ಯೂಸ್ ಮಾಡಿದ್ದೀನಿ. ನನಗೆ ಒಂದು ದಿವಸ ಮಲ್ಕೊಳಕ್ಕೆ ರಜಾ ಸಿಕ್ಕರೆ ಸಾಕು ಅನ್ನೋ ಹಾಗಾಗ್ಬಿಟ್ಟಿತ್ತು. ಯಾಕೆ ನಾನು ಅಲ್ರಾಮ್ ಇಟ್ಕೊಳ್ತೀನೋ, ಯಾಕೆ ಎದ್ದೇಳ್ತೀನೋ ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಮೇಕಪ್ ಹಾಕಿದ್ಮೇಲೆ ನಮಗೆ ಅದೇನೂ ಅನ್ಸೋದೇ ಇಲ್ಲ ಮಾಡಿ. ಸೊ ಕ್ಯಾಮ್ರಾ ಮುಂದೆ ಹೋದ ತಕ್ಷಣ ಆ್ಯಕ್ಷನ್ ಕಟ್, ದಟ್ ಈಸ್ ಅವರ್ ಲೈಫ್. ಸೊ ಇಟ್ಸ್ ಬೀನ್ ಅ ಡೆಕೆಡ್. 10 years ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಇವತ್ತಿನ ತನಕ ಯಾವತ್ತೂ ನನಗೆ ಖಾಲಿ ಕೂರಿಸಿಲ್ಲ ದೇವರು. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪ್ರಿಯ ವೀಕ್ಷಕರಿಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ತೆಲುಗುಗೆ ಕೆಲಸ ಮಾಡಬೇಕಾದ್ರೆ ಕನ್ನಡ ಫಸ್ಟ್ ಆ್ಯಂಡ್ 3rd week, 2nd and 4th week ತೆಲುಗು ಮಾಡ್ತಿದ್ದೆ. ಸೊ ಎವ್ರಿ ಆಲ್ಟರ್ನೇಟಿವ್ ವೀಕ್ಸ್ ಐ ಯೂಸ್ ಟು ಟ್ರಾವೆಲ್ ಫಾರ್ ಹೈದ್ರಾಬಾದ್, ವಿಚ್ ಈಸ್ ಅ ವೆರಿ ಟಫೆಸ್ಟ್ ಜಾಬ್. ತುಂಬ ಕಷ್ಟ ಆಗೋದು. ಬಟ್ ಇವನ್ ದೆನ್ ನಾನು ಕೆಲಸ ಮಾಡಬೇಕು ಅನ್ನೋ ಡೆಡಿಕೇಶನ್ ತುಂಬ ಜನ ಹೇಳಿದ್ರು. ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬರು ನನ್ನ ಕಥೆಗಳನ್ನ ಕೇಳ್ತಿರ್ಬೇಕಾದ್ರೆ ದಟ್ ಬಿಕಮ್ಸ್ ಅ ಸ್ಟೋರಿ ಫಾರ್ ಅ ಮೂವಿ. ಯಾರು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಥವಾ ಹೇಗೆ ಅದು ಕ್ಲಿಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಬಿಕಾಸ್ ಎವ್ರಿಬಡಿ ಆರ್ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಹಿಯರ್. ನಾವು ಎಲ್ಲಿ ಕಥೆನ ಅವ್ರೊಂದು ಫ್ರೇಮ್ ಮಾಡ್ತಾರೆ, ನಾವು ಆ್ಯಕ್ಟ್ ಮಾಡ್ತೀವಿ. ಬಟ್ ಯು ಪೀಪಲ್ ಆರ್ ರಿಯಲ್ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾವು ವೆನ್ ಐ ಯೂಸ್ ಟು ವರ್ಕ್ ಫಾರ್ ಬೋತ್ ದ ಲ್ಯಾಂಗ್ವೇಜಸ್, ಐ ಯೂಸ್ ಟು ಸ್ಟ್ಯಾಂಡ್ ಅಟ್ ಅ ಸ್ಟೆಚ್ ಫಾರ್ 15 hours. ನಿಂತ್ಕೊಂಡು ಟ್ರಸ್ಟ್ ಮೀ ನಾಟ್,
ನನಗೆ ವರ್ಟಿಕಲ್ ಮಸಲ್ ಕಾಂಟ್ರಾಕ್ಷನ್ ಅಂತ ಇದೆ ಸರ್. ಫ್ರಮ್ ದ ಟಾಪ್ ಟು ಲೋವರ್ ಬ್ಯಾಕ್ ಫುಲ್ಲು ಮಸಲ್ ನಿಮಗೆ ಹಾರ್ಡ್ ಆಗ್ಬಿಡುತ್ತೆ, ಯು ಕಾಂಟ್ ಮೂವ್. ಒಂದು ಕೀ ಕೂಡ ಎತ್ತೋದು ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಯಲ್ಲೂ ಸಹ ನಾವು ಕೆಲಸ ಮಾಡಿದೀವಿ, ಕಾಲು ಉಳುಕಿದ್ರು ಕೆಲಸ ಮಾಡಿದೀವಿ. ಐ ಹ್ಯಾವ್ ವರ್ಕ್ ವೆನ್ ಐ ವಾಸ್ ಲೈಕ್ ಅರೌಂಡ್ 104 ಡಿಗ್ರಿ ಟೆಂಪರೇಚರ್ ಇದ್ರೂ ಹೋಗಿ ಕೆಲಸ ಮಾಡಿದೀವಿ. ಇಟ್ಸ್ ಆಲ್ ಅಬೌಟ್ ವರ್ಕ್. ಮೇಡಮ್ ನಾವು ಇನ್ವೆಸ್ಟ್ ಮಾಡಿದೀವಿ, ಯು ಹ್ಯಾವ್ ಟು ಕಮ್ ಅಂಡ್ ವರ್ಕ್. ಆ್ಯಂಡ್ ಚಳಿ ಇರಲಿ, ಹುಷಾರಿಲ್ಲ, ನನಗೆ ಇವಾಗ ತುಂಬ ಚಳಿ ಆಗ್ತದೆ, ಇವನ್ ದೆನ್ ಐ ಕಾಂಟ್ ರೆಸಿಸ್ಟ್, ನೋ ರೀಸನ್ಸ್. ಯು ಹ್ಯಾವ್ ಟು ಗೋ ಆ್ಯಂಡ್ ಯು ಹ್ಯಾವ್ ಟು ಆ್ಯಕ್ಟ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಫಾರ್ ದೆಮ್ ಅಷ್ಟೇ. ಸ್ವೆಟರ್ ಇರಲ್ಲ, ಏನಿಲ್ಲ, ಯು ಹ್ಯಾವ್ ಟು ಗೋ. ನೀನು ಕಟ್ಟಾದ್ಮೇಲೆ ನೀನು ಏನು ಬೇಕಾದ್ರೂ ಹಾಕು. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಇನ್ಸ್ಟೆನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾಬ್ ಹೇಗಿರುತ್ತೆ ಅಂದರೆ, ನಾನು ಒಂದು ಸಿನಿಮಾಗೆ ಶೂಟ್ ಮಾಡ್ತಾ ಇದ್ದೆ, ಅದೇ ದಿವಸ ನನ್ನ ತಾತ ಸತ್ತೋಗ್ತಾರೆ. ಸೊ ಐ ಆಸ್ ಮೈ ಡೈರೆಕ್ಟರ್, ಸರ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹೋಗ್ಬಿಟ್ಟು ನಮ್ಮ ಬಾಡಿ ನೋಡ್ಕೊಂಡು ಬರ್ತೀನಿ. ಬಿಡಿ ಮೇಡಮ್, ಹೋದ್ರು ನಾವು ಶೂಟಿಂಗ್ ಮಾಡೋಣ. ದಿಸ್ ವಾಸ್ ದ ಆನ್ಸರ್ ಐ ಹ್ಯಾವ್ ಗಾಟ್. ಯಾರು ಅಂತ ಬೇಡ, ಡೈರೆಕ್ಟರ್ಸ್. ಬಟ್ ಐ ಸೆಡ್, ನೋಡಿ ಸರ್, ನನ್ನ ಬೇಕಾದ್ರೆ ನೀವು ಇಟ್ಕೊಳ್ಳಿ, ಇಲ್ಲ ನನ್ನ ತೆಗ್ದಾಕಿ, ಐ ಹ್ಯಾವ್ ನೋ ಇಶ್ಯೂಸ್. ಬಟ್ ಮತ್ತೆ ನನ್ನ ತಾತನ ದೇಹ ನಂಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಮಿಡಿಯೇಟ್ ನಾನು ಅದೇ ಮೇಕಪ್ಪಲ್ಲಿ ಬರ್ತೀನಿ. ನನಗೆ ಲಿಟ್ರಲಿ ಅದು ಎಮೋಷ್ನಲ್ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಅಲ್ಲಿ ಬರ್ತೀನಿ, ಫುಲ್ಲು ಅಳ್ತೀನಿ, ಬಾಡಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದ ತಕ್ಷಣ ನಾನು ಈ ಕಡೆ ಶೂಟಿಂಗ್ ಹೋಗ್ತೀನಿ. ನನ್ನ ಸಿನಿಮಾದಲ್ಲಿ ಹೇಗಿರುತ್ತೆ ಕ್ಯಾರೆಕ್ಟರ್, ಐ ಯೂಸ್ ಟು ಟಾಂಟ್ ಎವ್ರಿಬಡಿ. ಎಲ್ರೂ ರೇಗಿಸ್ಬೇಕು, ಒಂಥರ ತಮಾಷೆ ಮಾಡಬೇಕು ಅವ್ರ ಬಗ್ಗೆ. ಆ್ಯಂಡ್ ಐ ಟು ಲಾಫ್. ಕಟ್ ಅಂದ ತಕ್ಷಣ ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ, ತಗೋ ಟಚ್ ಅಪ್ ಮಾಡ್ಕೊ, ಮತ್ತೆ ಶಾರ್ಟ್ ಮಾಡು. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಆರ್ಟಿಸ್ಟ್ ಲೈಫ್. ಇಸ್ ನಾಟ್ ನಾನು ಇಲ್ಲಿ ಬರ್ತೀನಿ, ನಾನು ಇಲ್ಲಿ ಜಯಿಸ್ತೀನಿ, ಏನಾದರೂ ಪರವಾಗಿಲ್ಲ, ನಾನು ಇರ್ತೀನಿ ಅಂತವ್ರು ಮಾತ್ರ ದಯವಿಟ್ಟು ಆರ್ಟಿಸ್ಟ್ ಆಗಿ. ಇಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಶೋಕಿ ಮಾಡಕ್ ಬರ್ತೀನಿ, ನಾನು ದುಡ್ಡಿರುತ್ತೆ ಅಂತ ಅನ್ಕೊಂಡು ಮಾತ್ರ ದಯವಿಟ್ಟು ಬರಬೇಡಿ. ಫಸ್ಟ್ ಒಂದ್ 2-3 ವರ್ಷ ವಧೆಗಳೇ, ದೇವನಿಗೂ ಹೇಳ್ತೀನಿ, ವಧೆ ಬೀಳುತ್ತೆ, ಅವಮಾನ ಆಗತ್ತೆ, ಎಲ್ಲ ಆಗತ್ತೆ. ಯಾಕ್ರಿ ಬರ್ತೀರಾ, ಇಂಥವ್ರೆಲ್ಲ ಬಂದ್ಬಿಡ್ತಾರೆ ಆರ್ಟಿಸ್ಟ್ ಆಗೋದಕ್ಕೆ ಅಂತ 10 ಜನ ಮುಂದೆ ಅವಮಾನ ಮಾಡ್ತಾರೆ. ಅದನ್ನು ಸಹ ಸಹಿಸ್ಕೋಬೇಕಾಗತ್ತೆ. ಅದು ಲಾಸ್ಟ್ ವಿಲ್ ಬಿ ಹಿಯರ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಇಲ್ಲಿ ಕಲಿಸಿದ್ದಕ್ಕೆ ನಾವು ತುಂಬ ಜನಗಳಿಂದ ತುಂಬ ಇನ್ಸ್ಪಿರೇಷನ್ ಸಿಕ್ತು ಸರ್. ತುಂಬ ಒಳ್ಳೆಯ ಜನಗಳನ್ನ ಮೀಟ್ ಆಗೋದಕ್ಕೆ ನಮಗೆ ಅವಕಾಶ ಸಿಕ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು, ಎಷ್ಟು ಜನನ ಕರೆಸಿದ್ರು, ಎಷ್ಟು ಜನಕ್ಕೆ ಅವಾರ್ಡ್ಗಳನ್ನ ಕೊಟ್ಟಿದ್ದಾರೆ ನಮ್ಮ ಮ್ಯಾಕ್ಸ್ ಲೈಫ್ನವರು ಅಂತ. ಸೊ ಇದು ಪ್ರತಿ ಶುಕ್ರವಾರ ಇಡೀ ವರ್ಷ ನಡೆಯುತ್ತೆ ಅಲ್ವಾ. ಸೊ ಇಟ್ ಈಸ್ ನಾಟ್ ಅ ಈಸಿ ಜಾಬ್. ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಕರೆಸಿ ಆಮೇಲೆ ಅವ್ರಿಗೆ ಅವಾರ್ಡ್ಗಳನ್ನ ಕೊಟ್ಟು, ಇಟ್ ಈಸ್ ನಾಟ್ ದೇರ್ ವರ್ಕ್, ಬಟ್ ಸ್ಟಿಲ್ ದೇ ಆರ್ ಟೇಕಿಂಗ್ ದ ಇನಿಷಿಯೇಟಿವ್ ಟು ಡೂ ದಟ್. ಶ್ವೇತಾ, ಯಾ, ಆಕ್ಚುಲಿ ನನಗೂ ತುಂಬಾ ಖುಷಿ ಇತ್ತು. ಬಿಕಾಸ್ ಡಿಫ್ರೆಂಟ್ ಕಾರ್ನರ್ಸ್ ಇಂದ ಎಲ್ಲ ಸಾಧಕರನ್ನ ಕರೆದಿದ್ದಾರೆ, ಆ ಕನೆಕ್ಷನ್ ಬಿಲ್ಡ್ ಮಾಡಿದ್ದಾರೆ. ಸೊ ದಟ್ಸ್ ರಿಯಲಿ ನೈಸ್ ಜಾಬ್. ಯೂಶಲಿ ಯಾವ ಬ್ಯಾಂಕಲ್ಲಿ ನಾನು ನೋಡಿಲ್ಲ. ಸೊ ಯಾವುದೋ ಬೇರೆ ಇವೆಂಟ್ ಬಂದಾಗಿದ್ದು, ತುಂಬಾ ಕ್ಷೇತ್ರಗಳಿಂದ ಜನನ ಮೀಟ್ ಮಾಡಿ ಅವರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಅವರು ಪ್ರೆಸೆಂಟ್ ಆಗಿ ಏನು ಇದನ್ನ ಸಿಚುಯೇಷನ್ಸ್ ನ ಫೇಸ್ ಮಾಡ್ತಿದ್ದಾರೆ, ಆದ್ರೂ ಎಷ್ಟು ಗಟ್ಟಿಯಾಗಿ ಅವ್ರ ಜೀವನದಲ್ಲಿ ಅವ್ರು ನಿಂತಿದ್ದಾರೆ, ಬೇರೆಯವ್ರಿಗೆ ಮಾದರಿ ಆಗಿದ್ದಾರೆ ಅಂತ ಇವತ್ತು ನಮ್ಮ ಮ್ಯಾಕ್ಸ್ ಲೈಫ್ನವ್ರು ನಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಸೊ ಪ್ರತಿ ಶುಕ್ರವಾರ ಈ ಇವೆಂಟ್ ನ ಮಾಡ್ತಿರೋದು ತುಂಬಾ ದೊಡ್ಡ ವಿಷಯ. ಇದು ನಿಮ್ಮ ತುಂಬಾ ಹೊಗಳ್ಬೇಕಾ ಅಥವಾ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಗ್ರೇಟ್ ವರ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಾನು ನಿಮ್ಗೆ ತುಂಬಾ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಬ್ಯಾಂಕ್ ನ 100 years ಆನಿವರ್ಸರಿ ಕೂಡ ಇನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಲಿ, ಅಲ್ಲಿವರೆಗೂ ರೀಚ್ ಆಗಿ ತುಂಬಾ ಎತ್ತರದ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ನಾನು ನಿಮ್ಗೆ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು. ಸೊ ಹೀಗೆ ನೀವು ತುಂಬಾ ಸೀರಿಯಲ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಮೂವಿ ಕೂಡ ಇದೇ ತರ ಆಗಲಿ ಅಂತ ನಿಮ್ಮಿಬ್ಬರಿಗೂ ವಿಶಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ನನ್ನ ಎಪಿಸೋಡ್. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ ಮುಂದಿನ ವಾರ. ಸೊ ಅಲ್ಲಿವರೆಗೂ ಬಾಯ್.